ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೆಕ್ರೆಟರಿಗೆ ಹೇಳಿ, ಯಾಕಂದ್ರೆ ನಿಮ್ಗೆ ಗೊತ್ತು 2020 ಸೀನಾ ಇದೇನ್ ಭೀಮಾ ರಿವರ್ ಬಂದು ಸಣ್ಣ ಬ್ಯಾರೇಜ್ನಾಗ ಗೇಟ್ಗಳ ಎತ್ತಲಾರ ಬಟ್ಟೆಗೆ 6 ಲಕ್ಷ ಕ್ಯೂಸೆಸ್ ನೀರು, ಈ ಸಲ ಬರೀ 3-3.5 ಲಕ್ಷ ಅದ. ಆ ಎಷ್ಟು ಹಾನಿ ಆಯ್ತು ಅನ್ನೋದನ್ನ ನಾವು ನೀವು ನೋಡಿದ್ವಿ. ಬಹುತೇಕ ಅದು ಆಗಬಾರ್ದು ಅಂತೇಳಿ ಈ ಸಲ ಸಣ್ಣ ಬ್ಯಾರೇಜಿನ ಗೇಟ್ಗಳನ್ನ 23ನೇ ತಾರೀಕಿನ ದಿವಸ ಸರ್ಕಾರದ ಒಂದು ಆದೇಶವನ್ನು ಮಾಡಿಸಿ ಆ ಗೇಟ್ಗಳನ್ನ ಖುಲ್ಲ ಮಾಡಿದೀವಿ. ಸೊ ನೀರ ಆವಾಗ ಎಷ್ಟು ಕಡಿತು ಈಗೂ ಕಡೆದ, ಆದ್ರೆ ಅಷ್ಟು ಪ್ರಮಾಣ ಈ ಸಲ ಆಗ್ಲಿಲ್ಲ ಅನ್ನೋ ಒಂದು ಸಮಾಧಾನ ನಮಗದ. ಸೊ ಅದನ್ನ 23ನೇ ತಾರೀಕಿನ ದಿವಸ ಅದನ್ನ ನಾನು ಮಾಡಿಸಿ, ಯಾಕಂದ್ರೆ ನನಗೆ ಗೊತ್ತಿತ್ತು ಆ ಸಣ್ಣ ಗೇಟ್ಗಳನ್ನ ತೆಗಿಲಿಲ್ಲ ಅಂದ್ರೆ ಇದು ಬ್ಯಾಕ್ ವಾಟರ್ ನೀರು ನಿಂತು ಹಿಂದ ಹೆಚ್ಚಿಗೆ ತೊಂದರೆ ಆಗ್ತದೆ. ಸೊ ಅದ್ರ ಹಿಟ್ಟು ನಮಗೆ ಆಗ್ತದೆ, ಇಂಡಿ ತಾಲೂಕದವರಿಗೆ, ಆಲ್ಮೇಲ್ ತಾಲೂಕದವರಿಗೆ ಮತ್ತು ಅಫ್ಜಲ್ಪುರ್ ತಾಲೂಕದವರಿಗೆ. ಸೊ ಅದಕ್ಕೆ ನಾವು ಅದನ್ನ ಸಣ್ಣ ಬ್ಯಾರೇಜ್ ಗೇಟ್ಗಳನ್ನ ತೆಗಿಸಿ ಅರ್ಧ ಸಮಸ್ಯೆ ಅವತ್ತೇ ಸಮಾಧಾನ ಮಾಡಿದ್ದೇವೆ. ಮುಂದೆ 24ನೇ ತಾರೀಕಿನ ದಿವಸ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ನಾನು ಜಿಲ್ಲಾಧಿಕಾರಿಗಳನ್ನ ಇಂಡಿ ನಗರಕ್ಕೆ ತಾಲೂಕು ಪಂಚಾಯತಿ ಸಭಾಭವನದೊಳಗೆ ಒಂದು ಸಭೆಯನ್ನ, ಎಲ್ಲ ಅಧಿಕಾರಿಗಳ ಸಭೆಯನ್ನ ಕರೆದು ಈ 12 ಗ್ರಾಮಗಳಿಗೆ ಒಬ್ಬ ನೋಡಲ್ ಆಫೀಸರ್ ಹಾಕ್ರಿ, ಎಲ್ಲಿ ಅವಶ್ಯಕತೆ ಬರ್ತದ ಗಂಜಿ ಕೇಂದ್ರಗಳನ್ನ ಮಾಡ್ರಿ, ಅತಿ ಅವಶ್ಯ ಇದ್ದದ್ದು ಏನೇನು ಬೇಕು ಬೇಡಿಕೆ ಇರ್ತಾವ ಗ್ರಾಮದವ್ರದ್ದು ನೀವು ಅವುಗಳನ್ನ ಒಬ್ರು ಸಮಗ್ರವಾಗಿ ಅದ್ರ ಬಗ್ಗೆ ಲಕ್ಷ್ಯ ಇರಲಿ ಅಂತ ಹೇಳಿ ನಾವು DC ಅವರು ಕೂಡ ಅವತ್ತು ನಿರ್ಣಯವನ್ನು ಮಾಡಿ ಅದರ ಪ್ರಕಾರ ನಿಮ್ಮಲ್ಲಿ ನೋಡಲ್ ಆಫೀಸರ್ ನಾಯಕತೆ ಹಾಕಿ ಬಂದಾರಲ್ಲ, ನೀವು ಬನ್ನಿ ಬರಲ್ಲ, PDO ವಿಲೇಜ್ ಅಕೌಂಟೆಂಟ್ ತಲಾಟೆ ಬಂದಾರೋ ಇಲ್ಲೋ, ಕಿರಿಕಿರಿ ಇಟ್ಟಿಲ್ಲ, ನೀವು ಅನುಕೂಲ ಮಾಡ್ಯಾರ ಅವ್ರು ಪಾಪ. ಆದ್ರೆ ಅದಕ್ಕೆ ಇಲ್ಲ, ಅವರು ಇಲ್ಲಿ ಯಾರು ಇರಲಿಲ್ಲ ಅಂದ್ರೆ ಇಲ್ಲೇ ಸಸ್ಪೆಂಡ್ ಮಾಡೋದಿಲ್ಲ. ಅದಕ್ಕೆ ಕೇಳಾಗತ್ತೆ, ಯಾರಿಗೆ ನಾ ವಹಿಸಿ ಕೊಟ್ಟಿನೋ ಅವ್ರು ಇಲ್ಲಿ ಬಂದು ಏನಾರ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಅವ್ರನ್ನ ಸ್ಪಾಟ್ ಸಸ್ಪೆಂಡ್ ಮಾಡಿ ಹೋಗ್ಬೇಕಂತ ತೀರ್ಮಾನದಿಂದ ಅದನ್ನ ಕೇಳ್ತಾ ಇದ್ದೀನಿ. ಯಾರು ನಿಮ್ಮ ಕರ್ತವ್ಯ ನಮ್ಮದು ಅವ್ರದ್ದು, ನಿಮ್ಗೇನು ಸಮಸ್ಯೆ ಅದಕ್ಕೆ ಅದನ್ನ ಸ್ಪಂದಿಸಬೇಕಾದದ್ದು ಒಂದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ. ಸೊ ಅದನ್ನ ನಾನು ಅದಕ್ಕಾಗಿ ನಿಮ್ಗೆ ಆ ಮಾತನ್ನು ಕೇಳಿದ್ರೆ ಬಹುತೇಕ ಅವರಿಬ್ರು ನಿಮ್ಗೆ ಸ್ಪಂದನೆ ಮಾಡಿದ್ದಾರೆ. ಆದ್ರೆ ಒಂದು ನಾ ಮುಗಿದ್ಬೇಕು ಮಾತಾಡ್ತೀನಿ, ಮಾತಾಡಲೇ ನೀವು ನಿಮಗೆ ಮುಗಿರ್ಬೇಕಿಲ್ಲ ನಾ ಮಾತಾಡ್ತೀನಿ. ಅದಕ್ಕೆ ನೀವು ಎಷ್ಟು ಹೇಳಿದ್ರು ಕಡಿಮೆ ಸಮಸ್ಯೆಗಳ ಮಳಿ, ನೀರನ್ನ, ಗಾಳಿಯನ್ನ, ಬೆಂಕಿಯನ್ನು ತೆಗೆಯುವ ಶಕ್ತಿ ಈ ಸೃಷ್ಟಿಯೊಳಗೆ ಯಾರಿಗೂ ಇಲ್ಲ. ಪ್ರಕೃತಿಯ ನಿಯಮಗಳನ್ನ ಮೀರಿ ಬದುಕಲಿಕ್ಕೆ ನಮ್ಗೆ ಯಾರಿಂದೂ ಸಾಧ್ಯ ಇಲ್ಲ. ಯಾವ ಸರ್ಕಾರ ಇರಲಿ, ಯಾವ ಪ್ರತಿನಿಧಿ ಇರಲಿ, ಕೊನೆಗೆ ಅವನೇ ನಮ್ಗೆ ಸಹಾಯಕ್ಕೆ ಬರ್ಬೇಕಾಗ್ತದೆ. ಸೊ ಈ ವಾಸ್ತವಿಕತೆಯನ್ನು ತಿಳ್ಕೊಂಡೆ ನಾವೆಲ್ಲ ಈ ಭಾಗದಲ್ಲಿ ಬದುಕಬೇಕಾಗ್ತದೆ. ಭೀಮಾ ನದಿಗೆ ಇದೇ ಸಲ ಏನು ಹೊಳಿ ಬಂದಿಲ್ಲ, ಎಂದ ನದಿ ಹುಟ್ಟಿದ, ಎಂದ ನದಿ ದಂಡಿಗೆ ನಾವೆಲ್ಲರೂ ಇಲ್ಲಿ ಹುಟ್ಟಿದೀವಿ. ನಮಗೆ ಈ ಸಮಸ್ಯೆ ನಮ್ಮ ಹಿಂದಿನವರು ಅನುಭವಿಸ್ಯಾರ, ಈಗ ನಾವು ಅನುಭವಿಸಿ ನಮ್ಮ ಮುಂದಿನವರು ಇದು ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ಹುಟ್ಟದಲ್ಲಿ ಹುಟ್ಟಿದೀವಿ. ಆ ಕಡೆ ಈ ನಮ್ಮ ಬಿಸಿ ಸೌಕರ್ಯ ಕಡೆ ಹೋದ್ರಿ ಅಂದ್ರೆ ನೀವು ನೀರೇ ಇರ್ತಿದ್ಲ, ಅವಾಗ ನೋಡೋದೈತಿ ಹೊಳದಂಡ ಹುಟ್ಟಿ ಸುಖದಾಗಿದ್ದೇವೆ ಅಂತ ಅನಿಸ್ತೈತಿ. ಈಗ ಈ ಹೊಳೆ ಬಂದದ್ದು ಬೆಳೆ ಹಾನಿ ಆದದ್ದು ನೋಡಿದ್ರೆ ಇನ್ನು ಅವರೇ ಸುಖವಾಗಿದ್ರೆ ನಮ್ದು ಏನಪ್ಪ 4 ವರ್ಷಕ್ಕೊಮ್ಮೆ ನಮ್ಗೆ ಈ ಸಮಸ್ಯೆ ಇಲ್ಲ ಅನ್ನೋ ಭಾವನೆ ಬರ್ತದೆ. ಮನುಷ್ಯ ಎಲ್ಲಿದ್ರು ಸಮಾಧಾನ ಇಲ್ಲ, ಅಲ್ಲಿದ್ರು ಒಂದು ಸಮಸ್ಯೆ ಇರ್ತದ, ಇಲ್ಲಿದ್ರು ಒಂದು ಸಮಸ್ಯೆ ಇರ್ತದೆ. ಆದ್ರೆ ಇದ್ರ ಮಧ್ಯದಾಗಿ ನಾವು ಬದುಕಬೇಕಾಗ್ತದೆ. ನಾನು ಸುದೈವಶಾತ ದೇವರ ದಯದಿಂದ ಏನು ಈ ಸಲ ಪ್ರವಾಹ ಬಂದ ಯಾವುದೂ ಜೀವ ಹಾನಿ ಆಗಿಲ್ಲ. ಸರ್ಕಾರಗಳಿಗೆ ಬಹಳ ಜವಾಬ್ದಾರಿ ಇರ್ತದೆ. ಯಾರೋ ಒಬ್ರು ಮನುಷ್ಯ ಜೀವ ಕಳ್ಕೋತ ಅಂದ್ರೆ ಆ ಕುಟುಂಬಕ್ಕೆ ಏನೋ ಒಂದು ಆಘಾತ ಆಗ್ತದ, ಆ ನೋವು ಏನಾಗ್ತದ, ಆ ತುಂಬಲಾರ್ದ ಏನು ನಷ್ಟ ಆಗ್ತದ, ಅದು ನಾವು ಯಾರಿಗೂ ಬರ್ಸಕ್ ಸಾಧ್ಯ ಇಲ್ಲ. ಒಂದು 5 ಲಕ್ಷ ರೂಪಾಯಿ ಕೂಡ ಏನೋ ಜೀವ ತಂದಂಗ ಆಗ್ತದ. ನಾವು ದುಡ್ಡಿಗೆ ಬೆಲೆ ಇಲ್ಲ, ಬಹಳ ಮಹತ್ವ ಅಲ್ಲ. ಅಂತ ಯಾವುದೇ ಘಟನೆಗಳು ನಮ್ಮ ಭೀಮಾ ಮತ್ತು ಏನು ಸೀನಾ ನದಿ ನಮ್ಮ ಭಾಗದಲ್ಲಿ ಬಂದು ಎಲ್ಲೆಲ್ಲ ತೊಂದರೆ ಕೊಟ್ಟದ, ಜೀವ ಹಾನಿ ಆಗಿಲ್ಲ, ಬೆಳೆ ಹಾನಿ ಆಗ್ಯಾವ. ಹಾಗೆ ಮನೆಗಳನ್ನ ಮಳೆ 2 ಆಂಗಲ್ದಾಗ ಬಿದ್ದದ. ದರಸಲ ಬರೀ ಹೊಳೆ ಬರ್ತಿತ್ತು. ನಾವು ಈ ವರ್ಷ ಹೊಳೆ ಮತ್ತು ಮಳಿ ಎರಡರ ಮಧ್ಯದಾಗ ಬದುಕಲಾಗಿದ್ದೀವಿ ನಾವು. ಮಳಿ ಎಷ್ಟಾಗ್ಯದ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗಿರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರು ಇದ್ರೆ ಅದು ಬಿಜಾಪುರ ಜಿಲ್ಲೆ. ಇವತ್ತು ಅತಿ ಹೆಚ್ಚು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಚರ್ಚಾಳ್, ಇಂಡಿ, ಆಲ್ಮೇಲ್ ಈ ಡಿವಿಷನ್ ಏನು ಇಂಡಿ ಸಬ್ ಡಿವಿಷನ್ ನಮ್ಮ ಈ ಭಾಗದ ಇಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಜಿಲ್ಲೆ ಬೇರೆ ಬೇರೆ ಭಾಗದಲ್ಲೂ ಮೊನ್ನೆ ಬರೀ ಮುದ್ದೇಬಾಳಕ್ಕೆ 25ನೇ ತಾರೀಕಿನ ದಿವಸ 4 ಸೆಂಟಿಮೀಟರ್ ಮಳೆ ಆಗ್ಯದ. ಈ ವರ್ಷ ಮಳೆ ಯಾವ ರೀತಿ ಆಗಕತ್ತದ ಅಂದ್ರೆ ನಾವು ಯಾರು ಅದನ್ನ ಇಷ್ಟು
ಯಾರು ಇದು ಮಾಡಲಿಲ್ಲ, ನಿರೀಕ್ಷೆ ಮಾಡಲಿಲ್ಲ. ಅಷ್ಟು ಪ್ರಮಾಣದ ಮಳೆ ಆಗುತ್ತದೆ, ಬೆಳೆಗಳ ಹಾನಿ ಇಲ್ಲ. ಮುಂಗಾರು ಬೆಳೆಗಳಂತೂ ತೊಗರಿ, ಹತ್ತಿ, ಉದ್ದ, ಸೂರ್ಯಪಾನ ಏನೇನು ಬೆಳೆ ಮಳೆ ಉಳ್ಳಾಗಡ್ಡಿ ಎಲ್ಲ ನಶಿಸುವ. ನಿನ್ನೆ ಮುಂಜಾನೆ ನೀರಿಗೆ ಮುಗಿಸಿ ರೋಡಿಗೆ ಹೋಗೋದ ತೋಟದಾಗ ಹೋಗಿದ್ದೆವು. ಆ ಹತ್ತಿ ತಾಳಿಗಿನ ತಪ್ಪಲ ತಾಮ್ರದ ರೋಗ ಬಂದವು, ಕೆಂಪಾಗಿ ಹೊಡೆದು ಅದು ಹೆಚ್ಚು ಕಮ್ಮಿ ಹೋದಂಗೆ. ಸೊ ಎಲ್ಲ ಬೆಳೆ ಏನು ಈ ಖರೀಫ್ ಕರಿತೀವಿ, ಮುಂಗಾರು ಬಹುತೇಕ ಹಿಂಗಾರು ಇಲ್ಲಿ ಬಗ್ಗೆ ಹಸ್ತದ ಮಳೆ ಅಲ್ಲ, ಹಸ್ತದ ಮಳೆ ಆಗಿದೆ. ಉತ್ತರಿ ಹಸ್ತ ಜೋಳದ ಮಳೆಗಳಿಲ್ಲ. ರೈತರಿಗೆ ಭಾಷೆ ಕೊಟ್ಟ ಮಳೆ ಕರಿತೀವಿ ನಾವು. ಇನ್ನು ಮುಂದಿನ ಏನವ ಚಿತ್ತಿ, ಸ್ವಾತಿ, ವಿಶಾಖಿ ಅವತ್ತು ಜೋಳದ ಮಳೆ ಅಲ್ಲ, ಹಿಂಗಾರನ್ನ ಮಳೆಗಳು ಇವು. ಈ ಮಳೆಗಳ ಸಮಸ್ಯೆಯನ್ನ ಇವತ್ತು ಹೆಚ್ಚು ಕಮ್ಮಿ ಹಿಂಗಾರು ಮತ್ತು ಮುಂಗಾರು ಸಂಪೂರ್ಣವಾಗಿ